ಏನು ಮಾತಾಡೋದು. ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಧೀಮಾ ವ್ಲಾಗ್ಸ್. ನೈಟ್ 11:43ಗೆ ಜರ್ನಿ ಮಾಡ್ತಾ ಇದ್ದೀವಿ. ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಫೈನಲಿ. ಸೊ ಟ್ರೈನ್ ಇನ್ನೂ ಬರೋದು ಇನ್ನೂ ತುಂಬ ಲೇಟ್ ಇತ್ತು. ಸೊ ಹಂಗಾಗಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದರೆ, ಫೋಟೋಗ್ರಾಫರ್ಸ್ದು ಎಕ್ಸಿಬಿಷನ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ. ಫೋಟೋ ಟುಡೇ ಎಕ್ಸ್ಪೋ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಯಾವ ಥರ ಏನೇನು ಅಂದ್ಬಿಟ್ಟು ಈ ವ್ಲಾಗಲ್ಲೆಲ್ಲನೂ ಕ್ಲಿಯರಾಗಿ ನಾನು ತೋರಿಸ್ತೀನಿ. ಟ್ರೈನ್ ಇನ್ನೂ ಇದ್ದಿದ್ದು 12:45 ಇತ್ತು. ಸೊ ಹಂಗಾಗಿ ಸ್ವಲ್ಪ ಗೇಮ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಆಯಿತು. ಆ್ಯಂಡ್ ನೈಟೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಜರ್ನಿಯಲ್ಲಿ ಇದ್ದಿದ್ದು. ಸೊ ಫೈನಲಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ನೋಡಿ ಹಂಗೆ ವ್ಲಾಗ್ಸ್ ಹೇಗಿರುತ್ತೆ ಅನ್ನೋದು ನೀವೇ ನೋಡಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಂತೂ ತುಂಬ ರಶ್ ಇತ್ತು. ಸೊ ಫೈನಲಿ ಕ್ಯಾಬ್ ಬಂತು, ಕ್ಯಾಬ್ ಹತ್ಕೊಂಡು ಹೋದ್ವಿ. ಆ್ಯಂಡ್ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಯಾರು ಏನು ಮಾತಾಡಲ್ಲ, ಸುಮ್ಮನೆ ಹಿಡ್ಕೊಂಡ್ಬೇಕು. ಅವರಿಬ್ರು ಅಂತೂ ರಿಯಾಕ್ಟೇ ಮಾಡಲ್ಲ. ಸೇ ಹಾಯ್. ಹಲೋ. ನ್ಯೂಡ್ಲಿ ಮ್ಯಾರಿಡ್ ಕಪಲ್ಸ್. ಮಹಿ ಅವ್ರು ಇಲ್ಲಿ ಕೂತಾರೆ. ಮಹಿ ಓಕೆ. ಏನು ಮಾತಾಡೋದು? ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ವ್ಲಾಗ್ ಮಾಡಿ ತುಂಬ ದಿವಸ ಗ್ಯಾಪ್ ಆಯ್ತಲ್ವಾ. ಸೊ ಹಂಗಾಗಿ ಏನು ಅನ್ಕೋಬೇಡಿ. ಇವಾಗ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ನಿನ್ನೆ ನೈಟ್ ಇದೆಲ್ಲ ಹಾಕ್ತೀನಿ. ಇವತ್ತು ಬೆಳಗ್ಗೆ ಬಂದಿರೋದು. ಒಂದು 6:30 ಆಗಿತ್ತು. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಸ್ವಲ್ಪ ಹೇಳ್ಬೋದಾ ಯಾರಾದರೂ? ಹಾಯ್ ಹಲೋ, ಐ ಆಮ್ ಸಿದ್ಧಾರ್ಥ್, ಸಿಗ್ನೇಚರ್ ಫೋಟೋಗ್ರಫಿ. ನಾವು ಇವತ್ತು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದಿದ್ವಿ. ನಮ್ಮ ಟೀಮ್ ಎಲ್ಲ ಇವತ್ತು ಎಕ್ಸಿಬಿಷನ್ ಇದೆ ಬ್ಯಾಂಗ್ಳೂರಲ್ಲಿ, ಪ್ಯಾಲೇಸ್ ಗ್ರೌಂಡಲ್ಲಿ. ಹಂಗಾಗ್ಬಿಟ್ಟು ಇವಾಗ ಎಲ್ಲರೂ ಹೊರಟಿದ್ದೀವಿ. ಓಕೆ, ನೆಕ್ಸ್ಟ್ ಕ್ಯಾಚ್ ಅಪ್ ಲೊಕೇಶನ್. ಓಕೆ, ಅಲ್ಲಿ ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ಬಿಟ್ಟು ನಾವು ಸಿಗ್ತೀವಿ. ಸೊ ಅಲ್ಲಿಂದ ಎಕ್ಸಿಬಿಷನ್ಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ಯಸ್, ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಆ್ಯಂಡ್ ಅಲ್ಲೊಂದು ಯಾವ ಕಡೆ ನೋಡಿದ್ರು ಬರೀ ಫೋಟೋಗ್ರಾಫರ್ಸೇ ಇದ್ದರು. ಆ್ಯಂಡ್ ಎಕ್ಸಿಬಿಷನ್ ಈಚೆನೇ ಒಂಥರ ವಾವ್ ಅನ್ಸೋ ಫೀಲ್ ಆಗ್ತಿತ್ತು. ಬಟ್ ಚೆನ್ನಾಗಿತ್ತು. ಸ್ವಲ್ಪ ಫುಲ್ ಜನ ತುಂಬ ಇದ್ದರು. ಆ್ಯಂಡ್ ನಾವು 3 days ಮಾತ್ರ ಇರುತ್ತೆ. ಸೊ ನಾವು ಫಸ್ಟ್ ಡೇ ಅಲ್ಲೇ ಹೋಗಿದ್ವಿ. ಆ್ಯಂಡ್ ಇನ್ನು 2 days ಐ ಥಿಂಕ್ ಇರುತ್ತೆ. ಸೊ ಎಸ್, ಫೈನಲಿ ವಿ ಗಾಟ್ ರಿಜಿಸ್ಟ್ರೇಷನ್ಸ್ ID ಆಲ್ಸೋ. Finally get to VIP pass. Let's go ಬನ್ನಿ ಒಳಗೆ ಹೋಗೋಣ, ಯಾವ ಥರ ಹೇಗಿರುತ್ತೆ ಅಂತ ನೋಡೋಣ.
ಎಸ್ ಫೈನಲಿ ನಾವು ಕೂಡ ರೀಚ್ ಆದ್ವಿ ಒಳಗೆ. ಸೊ ನಾನು ಒಂದು ಕಡೆ ಕನ್ಫ್ಯೂಸ್ ಆದೆ, ಯಾವುದಿದು ಏನು ಈ ಥರ ಫೋಟೋಶೂಟ್ ಮಾಡ್ತಾಯಿದ್ದಾರೆ ಅಂತ. ಸೊ ಹೊಸ ಹೊಸ ಕ್ಯಾಮ್ರಾಸ್ ಎಲ್ಲ ಲಾಂಚ್ ಆಗಿರುತ್ತಲ್ವ, ಸೊ ಅಲ್ಲಿ ಒಂದೊಂದು ಮಾಡೆಲ್ಸ್ನ ಇಟ್ಬಿಟ್ಟು ಇದು ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ನಿಕಾನ್ Z9 ನ್ಯೂ ಕ್ಯಾಮ್ರಾ. ಓಕೆ, ವಾವ್, ಫೇಸ್ ಡಿಟೆಕ್ಷನ್ ನೆಕ್ಸ್ಟ್ ಲೆವೆಲ್. ನೈಸ್, ಬ್ಯೂಟಿಫುಲ್. ಓಕೆ, ಒನ್ ಸೆಕೆಂಡ್. ಇವಾಗ ಏನು ನೋಡ್ತಾ ಇದ್ರೆ ಇದೆಲ್ಲ ಅಪ್ಕಮಿಂಗ್ ಆಲ್ಬಮ್ಸು. ಇದೆಲ್ಲ ಮಾತ್ರ ಸೂಪರ್ ಆಗಿದೆ. ಕವರ್ ಪ್ಯಾಡ್ಸ್ ಆಗಲಿ ಮತ್ತು ಪ್ರಿಂಟಿಂಗ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಇವಾಗ ಲೇಟೆಸ್ಟ್ ಅಪ್ಕಮಿಂಗ್ಸೇ ಇದೆಲ್ಲ. ಇದು ಏನು ನೋಡ್ತಾ ಇದ್ರೆ ಅಂದರೆ ವಿತ್ ಫುಲ್ ಕೋಂಬೋ ಸೆಟ್ಸ್ ಇರುತ್ತೆ. ಇವನ್ ಡ್ರೆಸ್ಸಸ್ ಎಲ್ಲ ಯಾವ ಥರ ಅವೈಲಬಲ್ ಇರುತ್ತೆ ನಮಗೆ, ಸೊ ಹಾಗೆ ಇದು ವಿತ್ ಕೋಂಬೋ ಸೆಟ್ಸು. ಇದು ಏನಂದರೆ ಮಿನಿ ಆಲ್ಬಮ್ಮು ಮತ್ತು LED ಪ್ಯಾಡ್, ಮೀನ್ಸ್ ಅದರಲ್ಲೇ ಎಲ್ಲನೂ ಟಚ್ ಸ್ಕ್ರೀನ್ಸು ಇರುತ್ತೆ. ಎಲ್ಲ ಅದೇ ಥರ ನೋಡ್ಕೊಂಡು ಹೋಗೋದು, ಮೀನ್ಸ್ ಮದುವೆದೆಲ್ಲ ಮೆಮೊರೀಸು. ಆ್ಯಂಡ್ ಚಿಕ್ಕದು ಒಂದು ಪೆನ್ ಡ್ರೈವ್ ಬಾಕ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ಇವಾಗಿನ ಟ್ರೆಂಡಿಗೆ ತಕ್ಕನಾಗಿ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನಾನು ಕೂಡ ಹೊಸ್ದಾಗಿ ನೋಡಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಮತ್ತು ಬೇಬಿ ಶೂಟ್ಸ್ದು ಇದೆಲ್ಲ ಕೂಡ ಅಲ್ಲಿ ಅವೈಲಬಲ್ ಇತ್ತು. ಯಾವ್ಯಾವ ಥರ ಅಂದರೆ ತುಂಬ ಬೇಬಿ ರ್ಯಾಪಿಂಗಿಂದ ಹಿಡ್ದು ಬೇಬಿ ಶೂಟ್ಸ್ ಯಾವ್ಯಾವ ಥರ ಏನೇನು ಅಂತ ಪ್ರತಿಯೊಂದೂ ಅಲ್ಲಿರ್ತಾರೆ. ಸೊ ಎಸ್ ಫೈನಲಿ ಲೋಹಿತ್ ಕೂಡ ಎಂಟ್ರಿ ಕೊಟ್ಟ. ಆ್ಯಂಡ್ ಅವನಿಗೂ ಕೂಡ ಇವತ್ತು ಎಕ್ಸಾಮ್ ಇತ್ತು. ಅವನು ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಂಡು, ಸೊ ನಾವು ಹೋಗೋದು ಬ್ಯಾಂಗ್ಳೂರಿಗೆ ಅಪ್ರೂಪ್ ಆಗ, ಸೊ ಬರ್ತೀನಿ ಅಂತ ಅವನು ಕೂಡ ಬಂದಿದ್ದ. ಆ್ಯಂಡ್ ಮುಂದೆ ತುಂಬ ಇದೆ, ಸೊ ಅದನ್ನೆಲ್ಲ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಏನು ಅಂತ. ಜನರಲ್ ಫ್ರೀ ಸರ್ವಿಸಲ್ಲಿ ಏನೇನಿರುತ್ತೆ ಅಂದರೆ ಸರ್ವಿಸ್ ಕವರ್ ಇಷ್ಟಿರುತ್ತೆ ನಿಕಾನ್ ಸರ್ವಿಸಲ್ಲಿ. ಇಮೇಜ್ ಸೆನ್ಸರ್ ಕ್ಲೀನ್ ಮಾಡ್ತಾರೆ, ದೆನ್ ಲೆನ್ಸ್ ಔಟರ್ ಕ್ಲೀನಿಂಗ್, ಮೀನ್ಸ್ ಫಂಗಸ್ ಆಗಿರುತ್ತೆ. ನಮ್ಮ ಫೋಟೋಗ್ರಫಿ ಲ್ಯಾಂಗ್ವೇಜಲ್ಲಿ ನಾವು ಲೆನ್ಸ್ ಫಂಗಸ್ ಅಂತಂದು ಹೇಳ್ತೀವಿ, ಅದು ಒಂದು. ಮತ್ತು ಏನಾದರೂ ಇಶ್ಯೂಸ್ ಇರ್ತಾವಲ್ಲ ಲೆನ್ಸಸ್, ಅಂದರೆ ಬೇಗ ಫೋಕಸ್ ಆಗದೆ ಇರೋದು, ಮತ್ತು ಬೇಸಿಕ್ ಇಶ್ಯೂಸ್ ಇರ್ತವೆ, ಅವೆಲ್ಲ ಫ್ರೀಯಾಗಿ ಸರ್ವಿಸ್ ಮಾಡ್ಕೊಳ್ತಾರೆ ನಿಕಾನ್ ಅವರು. ಮಹಿ ಕೂಡ ಒಂದು ಕ್ಯಾಮ್ರಾನ ಸರ್ವಿಸಿಗೆ ಕೊಟ್ಟಿದ್ದರು. ಸೊ ಅಲ್ಲೂ ಕೂಡ ಏನೇನು ಫಾರ್ಮಾಲಿಟೀಸ್ ಇರುತ್ತೆ, ಸೊ ಅದನ್ನೆಲ್ಲ ಫಿಲಪ್ ಮಾಡಿ ಆ್ಯಂಡ್ ಅವರು ಕೂಡ ಒಂದೆಲ್ಲ ಸೈನ್ ಹಾಕ್ಬಿಟ್ಟು, ಸೊ ಅದನ್ನು ಒಂದು 20-30 ಮಿನಿಟ್ಸಲ್ಲಿ ಕೊಡ್ತೀನಿ ಅಂತ ಹೇಳಿದರು. ನಿಕಾನ್ ಕ್ಯಾಮ್ರಾ ಇತ್ತಲ್ಲ ನಂದು, ಅದು ಜನರಲ್ ಚೆಕಪ್ಪು ಸರ್ವಿಸ್ಗೆ ಅಂತೇಳಿ ಫ್ರೀ ಇತ್ತು. ಓನ್ಲಿ ನಿಕಾನ್ ಅಷ್ಟೇ ಇದೆ, ಸೋನಿ ಇಲ್ಲ. ಸೊ ಇವಾಗ ಕೊಟ್ಟಿದ್ದೀನಿ, ಒಂದು 50 ಮಿನಿಟ್ಸ್ ಅಂತ ಹೇಳಿದ್ರೆ ಆಮೇಲೆ ಬಂದು ಸೆಲೆಕ್ಟ್ ಮಾಡಿ. ಓಕೆ, ಲಾಸ್ಟ್ ಟೈಮ್ ಎಲ್ಲ ತುಂಬ ಕಳಿಸಿದ್ವಿ ಸರ್ ನಾವು, ಕಾಸರಗೋಡಿಗೆ ಕಳಿಸಿದ್ವಿ, ಹಂಗಾಗಿ ಕೇಳಿದ್ವಿ. ಪ್ರೈಸ್ ಓಕೆ, ಇದೇನು ನೋಡ್ತಾ ಇದ್ದೀರಾ ಅಂದರೆ ಇದೆಲ್ಲ LED ವಾಲ್ಸು. ಸೊ ಇದನ್ನೆಲ್ಲ ಮದುವೆಯಲ್ಲಿ ಮತ್ತು ಬೇರೆ ಬೇರೆ ಇವೆಂಟ್ಸಲ್ಲೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಅದು ಕೂಡ ಇತ್ತು. ಸೊ ಅಲ್ಲೂ ಕೂಡ ತುಂಬ ಜನ ಯೂಟ್ಯೂಬರ್ಸ್ ಬಂದಿದ್ದರು. ಆ್ಯಂಡ್ ಅವರು ಕೂಡ ಎಲ್ಲ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊತ ಹೋಗ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲಿ ಗೇಮ್ಸ್ ಅಂತ ಹೋದ್ವಿ. ಸೊ ಬನ್ನಿ ಗೇಮ್ಸ್ ಹೇಗೆ ಆಡಿದ್ವಿ ಏನು ಅಂತ ಅದನ್ನು ತೋರಿಸ್ತೀನಿ ನಾನು. ಸೈಡ್ ಅಕ್ಕ ಸೈಡ್.
ಇದೆಲ್ಲ ಏನು ನೋಡ್ತಾ ಇದ್ರೆ ನ್ಯೂ ಬಾರ್ನ್ ಬೇಬಿ ಶೂಟ್ಸು ಮತ್ತು ಇವಾಗ ನಾರ್ಮಲ್ ಬೇಬಿ ಶೂಟ್ಸ್ 1 ಮಂತ್ 2 ಮಂತ್ಸಿಂದೆಲ್ಲ ಬೇಬಿ ಶೂಟ್ ಮಾಡ್ತಾರಲ್ವ. ಸೊ ಅದ್ರದ್ದು ಬೇಬಿ ಕುತ್ಕೊಳ್ಳೋದಕ್ಕೆ ಚೇರ್ಸು ಮತ್ತು ಬೇಬಿ ಎಲ್ಲ ಇಟ್ಕೊಳ್ಳೋದಕ್ಕೆ ಪೆಟ್ಸು, ಸೊ ಇದನ್ನೆಲ್ಲ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಇದನ್ನ ತಂಗಿ ಹಾಕೋಬೇಕಾ? ಈ ಥರ ಬರುತ್ತೆ, ಇಲ್ಲಾಂದ್ರೆ ಈ ಥರ ಅಂದರೆ 850. ऑनलाइन डिलीवरी अभी नहीं, अभी वो एक्सपो ऑफर है ये. आफ्टर एक्सपो 950 1000 रेट ज़्यादा हो जाएगा. ಸೌಂಡ್ ಬರಬೇಕು. ಇಲ್ಲಿ ತಗೊಂಡ ಸೊ ಎಸ್, ಇವಾಗ ಇದೇನು ನೋಡ್ತಾ ಇದ್ರೆ ಇದೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ. ಆ್ಯಂಡ್ ನನಗೂ ಕೂಡ ಟೈಮ್ ಆಯಿತು. ಸೊ ನೋಡಿದ್ರಲ್ಲ ಕ್ಯಾಮ್ರಾದು ಯಾವ್ಯಾವ ಥರ ಏನೇನು ಮತ್ತು ಆಲ್ಬಮ್ಸು ಇದೆಲ್ಲ ನೋಡಿದ್ರಲ್ವ. ಆ್ಯಂಡ್ ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ದಿಮಾ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.